ನನ್ನ ಹೆಸರು ರೇಖಾ ನಾಗರಾಜ್ ಅಂತ. ನಾನು ದಾವಣಗೆರೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬನ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಹೋದ ವರ್ಷ ನಾವು ಎಲ್ಲ ಫ್ಯಾಮಿಲಿ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದನ ಸೇವೆ ಮಾಡಿದ್ವಿ. ಈ ಸಲ ನಾವು ಈ ಕಡೆ ಬಂದಿದ್ದೀವಿ. ಎಲ್ಲ ಒಂದು ಸಣ್ಣ ಸೇವೆ ಮಾಡೋದು ತುಂಬ ಖುಷಿ ಆಗುತ್ತೆ. ಇವತ್ತು ನನ್ನ ಹುಟ್ಟಿದ ಪ್ರಯುಕ್ತ ನಾವೆಲ್ಲ ಫ್ಯಾಮಿಲಿ ಇಲ್ಲಿ ಗೋಶಾಲೆಗೆ ಬಂದಿದ್ದೀವಿ. ಹಸುಗಳಿಗೆ ನಾವು ತರಕಾರಿ ಮೇವು ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಏನೋ ಒಂದು ಸಣ್ಣ ಅಳಿಲು ಸೇವೆ ಮಾಡೋಣ ಅಂತ ಇವತ್ತು ನಾವೆಲ್ಲ ಬಂದಿದ್ದೀವಿ. ಅಮ್ಮ ಇವತ್ತು ನಮ್ಮ ಶ್ರೀಮತಿ ರೇಖಾ ನಾಗರಾಜ್ರವ್ರದ್ದು ಇವತ್ತು ಹುಟ್ಟಿದಬ್ಬ. ಹಾಗಾಗಿ ಇವತ್ತು ಗೋಶಾಲೆಗೆ ಬಂದಿದ್ವಿ. ಗೋವುಗಳಿಗೆ ಇವತ್ತೊಂದಿನ ಮೇವು ಕೊಡುವಂಥ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ರೇಖಾ ನಾಗರಾಜ್ ಹುಟ್ಟುಹಬ್ಬನ ಭಾಳ ವಿಭಿನ್ನವಾಗಿ ಆಚರಿಸ್ತಾ ಬಂದಿದ್ದೀವಿ. ಒಂದೊಂದು ಏನಾದರೂ ಹೊಸದು ಮಾಡ್ತಾ ಜನರ ಸೇವೆ ಮಾಡೋಂಥ ಕೆಲಸಗಳನ್ನ ನಮ್ಮ ರೇಖಾ ನಾಗರಾಜರ ಹುಟ್ಟಿದಬ್ಬದ ದಿವಸ ಮಾಡ್ತಾ ಬಂದಿದ್ದೀವಿ. ಇದೊಂದು ವಿಶೇಷ, ಗೋಶಾಲೆಗೆ ಬಂದಿರೋದು ಒಂದು ವಿಶೇಷ. ಹಾಗಾಗಿ ಇವತ್ತೆಲ್ಲ ಗೋವುಗಳ ಜೊತೆ ಇವತ್ತು ಪೂರ್ತಿ ಎಲ್ಲ ಕಳೆಯೋಣ ಮಧ್ಯಾಹ್ನ ತನಕ ಅಂತ ಬಂದಿದ್ವಿ. ಭಾಳ ಗೋವುಗಳು ನೋಡಿ ಭಾಳ ಖುಷಿ ಆಯಿತು. ಎಷ್ಟೊಂದು ಗೋವುಗಳು ಇಲ್ಲೆಲ್ಲ ಸಾಕಿದ್ದಾರೆ ನಮ್ಮ ಜೈನ್ ಕಮ್ಯುನಿಟಿಯರು ಅಂತ ಭಾಳ ಸಂತೋಷ ಆಯಿತು. ಯಾಕಂದರೆ ಗೋಮಾತೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಒಂದು ಸಂಕೇತ. ಇದು ಗೋಮಾತೆನ ರಕ್ಷಣೆ ಮಾಡೋ ಅಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಒಂದು ಗೋಶಾಲೆಗೆ ಬಂದಿದ್ದೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಮೇತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇವತ್ತು ಮಧ್ಯಾಹ್ನ ತನಕ ಈ ಗೋಶಾಲೆಯಲ್ಲಿ ಇದ್ದು ಈ ಗೋವುಗಳ ಜೊತೆ ಒಂದು ಹುಟ್ಟುಹಬ್ಬವನ್ನು ನಮ್ಮ ಶ್ರೀಮತಿ ರೇಖಾ ನಾಗರಾಜ್ ಅವರು ಆಚರಿಸ್ಬೇಕು ಅಂತ ಬಂದಿದ್ವಿ. ನನ್ನ ಬರ್ತ್ಡೇ ಪ್ರಯುಕ್ತ ಇವರು ನಮ್ಮಮ್ಮ, ಇವರು ಬಂದಿದ್ದಾರೆ ಗೋಶಾಲೆಗೆ. ಪ್ರತಿ ಸಲ ನನ್ನ ಬರ್ತ್ಡೇಗೆ ಬರ್ತಾ ಇರ್ತಾರೆ. ಇವತ್ತು ನನ್ನ ಜೊತೆ ಇವರು ಬಂದಿದ್ದಾರೆ. ನನಗೂ ಅಷ್ಟೇ ಜೊತೆಗೆ ಸೇರಿಕೊಂಡು ನನ್ನ ಮಗಳು ಬರ್ತ್ಡೇ ಇತ್ತು ಚೆನ್ನಾಗಿ ಮಾಡ್ತಿದ್ದೀವಿ. ವರ್ಷವೂ ಅಷ್ಟೇ ಡಿಫ್ರೆಂಟಾಗಿ ಮಾಡ್ತಾರೆ. ಜೊತೆಗೆ ಸೇರ್ಕೊಂಡು ತುಂಬ ಖುಷಿಯಾಗಿದೆ. ಇವರು ನಮ್ಮ ಮನೆ ಮಗಳು, ದೊಡ್ಡ ಮಗಳು ಇವಳು. ಇವಳು ನಮ್ಮ ಜೊತೆ ಬಂದಿದ್ದಾಳೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ಗೆ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಆಯ್ತು. ಇವರಿಬ್ರು ನನ್ನ ಮೊಮ್ಮಕ್ಕಳು. ಇವಳು ನೈಋತಿ, ಇವಳು ವಿನತಿ ಅಂತ. ಗೋರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇವತ್ತು ಈ ಕೆಲಸವನ್ನ ದಾವಣಗೆರೆ ಜೈನ್ ಸಮಾಜದವರು ಮಾಡ್ತಾ ಇದ್ದಾರೆ. ಸುಮ್ಮನೆ ಅಭಿಮಾನಕ್ಕೆ ಅವರು ಇವರು ಮಾತಾಡ್ತಾರೆ, ಆದರೆ ಇದು ಸಾಕೋದು ಅದಕ್ಕೆ ಆರೈಕೆ ಮಾಡೋದೈತಲ್ಲ, ಭಾಳ ಪುಣ್ಯದ ಕೆಲಸ. ಆ ಕೆಲಸನ ಇವತ್ತು ಅಲ್ಲಷ್ಟೇ ತಿನ್ಸ್ಬಿಟ್ಟಿದೀವಿ ಪಾಪ ಇವರು ಜೈನ್ ಸಮಾಜದವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ಕಮಿಟಿಯರು ಅವರು ಇವತ್ತು ಸಾವಿರಾರು ಗೋವುಗಳಿಗೆ ಒಂದು ರಕ್ಷಣೆ ಕೊಡ್ತಿದ್ದಾರೆ. ಇದು ಭಾಳ ಪುಣ್ಯದ ಕೆಲಸ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋ ಅಂಥವ್ರು ಬಂದು ಈ ಜಾಗದಲ್ಲಿ ನೀವು ಸುಮ್ಮನೆ ದುಂದು ವೆಚ್ಚ ಮಾಡೋದಕ್ಕಿಂತ ಗೋವುಗಳಿಗೆ ಬಂದು ಒಂದು ಏನಾದರೂ ಅವತ್ತಿನ ಊಟ ನಾವು ಕೊಟ್ಟರೆ ಅದು ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ಥ್ಯಾಂಕ್ ಯು. ನಂದು ಸೆಲೆಬ್ರೇಷನ್ನು ಬೆಳಗ್ಗಿಂದನೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಜಿಮ್ಮಿಗೆ ಹೋದಾಗ ಜಿಮ್ಮಲ್ಲೆಲ್ಲ ಮೆಂಬರ್ಸು ಎಲ್ಲರೂ ವಿಶ್ ಮಾಡಿ ಕೇಕ್ ಕಟಿಂಗ್ ಆಯಿತು ಅಲ್ಲಿ ಫಸ್ಟು. ಆಮೇಲೆ ಈಗ ಇಲ್ಲಿಗೆ ಬಂದಿದ್ದೀವಿ. ಇದಾದಮೇಲೆ ನಾವು ನಂದು ಪಾರ್ಲರ್ ಇದೆ, ನನ್ನ ಸ್ಟಾಫ್ ಇದ್ದಾರೆ, ಅವರು ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿಗೆ ಹೋಗ್ಬಿಟ್ಟು ನಾವು ಸೆಲೆಬ್ರೇಷನ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ.
ಇವರು ನನ್ನ ಓಲ್ಡ್ ಸ್ಟಾಫು, ಈಗೂ ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ಗಂಗಾ ಅಂತ ಹೆಸರು. ಕೋರ್ಸ್ ಮಾಡ್ತಾ ಇದ್ದಾರೆ, ಕವಿತಾ ಅಂತ. ನನ್ನ ಬೆಸ್ಟ್ ಸ್ಟಾಫ್ ಕವಿತಾ. ಫಜೀಲಾ ಹಾರ್ಡ್ ವರ್ಕರ್, ವೆರಿ ಗುಡ್ ಸ್ಟಾಫ್, ಹಾರ್ಡ್ ವರ್ಕರ್. ಒಬ್ಬರು ನನ್ನ ಸ್ಟೂಡೆಂಟು ಸಂಗೀತ ಅಂತ, ನಮ್ಮ ವಜ್ರದ ಪಟಾಕಿ. ಇವರು ಪುಷ್ಪ ಅಂತ, ನಮ್ಮ ಸೀನಿಯರ್ ಮೋಸ್ಟ್ ಸ್ಟಾಫ್ ಇವರು. ಹುಟ್ಟುಹಬ್ಬದ ಶುಭಾಶಯಗಳು ರೇಖಾ ಅಕ್ಕ. ನನಗೆ ಗುರು ಎಂದರೆ ಮೊದಲು ನೆನಪಾಗುವುದು ನೀವು. ನನಗೆ ಸ್ಫೂರ್ತಿ ಎಂದರೆ ಅದು ನಿಮ್ಮ ವ್ಯಕ್ತಿತ್ವ. ಜೀವನದಲ್ಲಿ ಸಾಧನೆ ಮಾಡುವುದು ಹೇಗೆ ಎಂಬುದು ಮಾತ್ರವಲ್ಲ, ಇತರರ ಬದುಕನ್ನು ಹೇಗೆ ಕಟ್ಟಿಕೊಡಬೇಕು ಎಂಬುದನ್ನು ನಾನು ನಿಮ್ಮಿಂದ ಕಲಿತಿದ್ದೇನೆ. ಬ್ಯೂಟಿ ಕ್ಷೇತ್ರದಲ್ಲಿ ಸಾವಿರಾರು ಮಹಿಳೆಯರಿಗೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯ ಬದುಕನ್ನು ನೀಡಿದ ನಿಮ್ಮ ಸೇವೆ ಸದಾ ಸ್ಫೂರ್ತಿದಾಯಕ. ಮಾಜಿ ಮೇಯರ್ ಆಗಿ, ಸಮಾಜಕ್ಕೆ ಗುರುವಾಗಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ನೀಡಿದ ನಿಮ್ಮ ಕೊಡುಗೆ ಎಂದೆಂದೂ ಸ್ಮರಣೀಯ. ನಿಮ್ಮ ಒಂದು ಮಾತು ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ನಿಮ್ಮ ಒಂದು ಪಾಠ ಅನೇಕರಿಗೆ ಉದ್ಯೋಗ, ನಿಮ್ಮ ಪ್ರೋತ್ಸಾಹ ಅನೇಕರ ಬದುಕ ಹೊಸ ಆರಂಭ. ದೇವರು ನಿಮಗೆ ಉತ್ತಮ ಆರೋಗ್ಯ, ಆಯುಷ್ಯ, ಸಂತೋಷ, ಇನ್ನಷ್ಟು ಯಶಸ್ಸನ್ನು ಕೊಡಲಿ ಎಂದು ಹಾರೈಸಿವೆ. ಮಧ್ಯಾಹ್ನದ ಊಟ ನಮ್ಮ ಸ್ಟಾಫು, ನಮ್ಮ ಫ್ರೆಂಡ್ಸು ಎಲ್ಲರೂ ಮನೆಯಿಂದನೇ ಒಂದೊಂದು ಐಟಮ್ ಮಾಡ್ಕೊಂಡ್ಬಂದಿದ್ದಾರೆ. ಚಿಕನ್ನು, ಮಟನ್ನು, ರೊಟ್ಟಿ, ಚಪಾತಿ, ಗೀ ರೈಸು, ಚಿಲ್ಲಿ ಚಿಕನ್ನು, ಕಬಾಬು ಎಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಊಟ ಮಾಡ್ತಾ ಇದ್ದೀವಿ, ಬನ್ನಿ ಊಟ ಮಾಡೋಣ. ಇವರೆಲ್ಲ ಫೋಟೋ ತಗೊಂಡಿಲ್ಲ. ನನ್ನ ಇನ್ನೊಂದು ಸಲೂನ್ ಇದೆ, ಅವರ ಅಂತ, ಅಲ್ಲಿನ ಸ್ಟಾಫ್. ರಹಿಮಾ, ಸುಧಾ, ಹೇಮಾವತಿ, ಪುಷ್ಪ, ಪೂಜಾ ಎಲ್ಲ ನನ್ನ ಅಲ್ಲಿನ ಸ್ಟಾಫ್. ಇವರೆಲ್ಲ ಈವ್ನಿಂಗ್ ಸೆಲೆಬ್ರೇಷನ್. ಇನ್ನೊಂದು 3ನೇ ಸಲೂನು ಸೆಲೆಬ್ರಿಟಿ ಸ್ಟುಡಿಯೋ ಅಂತ. ಬನ್ನಿ ಬನ್ನಿ. Happy birthday. ನಂದು ಈವ್ನಿಂಗ್ ಸೆಲೆಬ್ರೇಷನ್ ನಮ್ದು 3ನೇ ಸಲೂನ್ ಸೆಲೆಬ್ರಿಟಿ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಇವರೆಲ್ಲ ಬೆಸ್ಟ್ ಸ್ಟಾಫು ಈ ಸಲೂನಲ್ಲಿ. ಅವರು ಕರೆದು ನನಗೆ ಕೇಕ್ ಕಟಿಂಗ್ ಬನ್ನಿ ಮ್ಯಾಮ್ ಅಂತ ಕರೆದ್ರು. ಹಾಗಾಗಿ ತುಂಬಾ ಖುಷಿಯಿಂದ ಓಡೋಡ್ ಬಂದು ಈಗ ಕೇಕ್ ಕಟಿಂಗ್ ಆಯ್ತು. ಸೂಪರ್ ಖುಷಿ ಆಯ್ತು ನನಗೆ. ನಿನ್ನೆ ನನ್ನ ಬರ್ತ್ಡೇ ಆಯ್ತಲ್ಲ, ಅದರಲ್ಲಿ ನನಗೆ ಆತ್ಮೀಯರು, ನಮ್ಮಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಇದು ನಮ್ಮ ಮಮ್ಮಿ ಕೊಟ್ಟಿದ್ದ ಸ್ಯಾರಿ, ಇದು ಆಮೇಲೆ ಇದು ನನ್ನ ಫ್ರೆಂಡ್ ನಂದಾ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದ ಸ್ಯಾರಿ ಇದು. ಆಮೇಲೆ ಇದು ನನ್ನ ಫ್ರೆಂಡ್ ರೇಖಾ ಅಂತ, ನನ್ನ ಜಿಮ್ ಪಾರ್ಟ್ನರು, ಅವ್ರು ಕೊಟ್ಟಿದ್ದು. ಆಮೇಲೆ ನನ್ನ ಮಗಳು ರೀಮಾ ಕೊಟ್ಟಿದ್ದಾಳೆ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದೊಂದು ಸ್ಯಾರಿ ಕೊಟ್ಟಿದ್ದಾಳೆ, 2 ಸ್ಯಾರಿ ಕೊಟ್ಟಿದ್ದಾಳೆ, 2 ಒಳ್ಳೆ ಕಲರ್ ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿದೆ. ಆಮೇಲೆ ವಾಚ್ ನನ್ನ ಮಗ ಕೊಟ್ಟಿದ್ದು. ಹಾಗೆ ಇದು ನೋಸ್ ಪಿನ್ನು ಡೈಮಂಡ್ ಚೆನ್ನಾಗಿದೆನಾ, ಇದನ್ನು ನನ್ನ ಮಗ ಕೊಟ್ಟಿದ್ದು. ಹಾಗೆ ನನ್ನ ಫ್ರೆಂಡ್ ಚೈತ್ರ ಅಂತ, ಅವರು ಬ್ಯೂಟಿಫುಲ್ ಪರ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಭಾಳ ಇಷ್ಟ ಆಯಿತು. ಇದು ನನ್ನ ಫಸ್ಟ್ ವ್ಲಾಗು ನಾನು ಮಾಡ್ತಾ ಇರೋದು. ನನ್ನದು ವ್ಲಾಗ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ರೇಖಾ ನಾಗರಾಜ್ ಅಂತ, ನಾನು ದಾವಣಗೆರೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.